ಕೈಲಿಗೆ ಇಲ್ಲದೆ ಹೋಯಿತು. ಅಗ್ರಜ ಹೆಮ್ಮೆಗೆ ಅಲ್ಲದವನಾದ ಮೇಲೆ ಈ ಪ್ರಾಣದಾಸರು ಹಿಂದೆ ಏತಕ್ಕೆ? ಅಕ್ಕ ಅಗ್ರಜ ಕಟ್ಟಕದಿಂದ ಎನ್ನ ಪ್ರಾಣದಾಗವನ್ನು ನನ್ನ ಚರಣ ಚೆನ್ನುದಿಯೆಲ್ಲ ಮಾಡಿಕೊಳ್ಳುವನು. ನನ್ನ ಗಟ್ಟ ಕೀರ್ತಿಯನ್ನು ತರವನ್ನು ನೋಡು ನೋಡು ಅಗ್ರಜ. ತಮ್ಮ ಅಕ್ಕಯ್ಯ ಏನು ಮಾಡಿಕೊಳ್ಳುತ್ತಿರುವೆ? ನೀನು ಆ ಸ್ತ್ರೀಯನ್ನು ಹೊಸ ಪಾದ ಪಡೆದರೆ ಮಾಡಿದಿದ್ದರೆ ಬೇಗನೆ ನನ್ನ ಪಾದಕ್ಕೆ ಈ ಪದವನ್ನು ಈ ಹೆಸರನ್ನು ವಂದಿಸಬೇಕಯ್ಯ. ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳು. ಹೌದು ಅಗ್ರಜ. ಪ್ರಾಣವನ್ನು ಬಿಡುವೆಯಾ? ಹೌದು ಅಕ್ಕಯ್ಯ. ಆ ಸ್ತ್ರೀಗಳನ್ನೇ ಬೇಕೆ? ಆ ಸ್ತ್ರೀಗಳೇ ನಿನಗೆ ಬೇಕಾಗಿರವಳಕ್ಕ. ತಮ್ಮ ಅಕ್ಕಯ್ಯ ಆಶೀರ್ವಾದ ಮಾಡಿಕೊಡುವೆ. ತಮ್ಮ ಆ ಸ್ತ್ರೀಯಳಿಗೋಸ್ಕರ ನೀನು ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು ಬೇಡ. ಮತ್ತೆ ನೀನು ಹೊಸ ಮಾಡಿಕೊಳ್ಳುವೆ. ಹೇಳು ತಮ್ಮ. ಅನುಜ ಚೆನ್ನಾಗಿರೋಣ ಅಗ್ರಜ. ಅನುಜ ಎನ್ನ ಮಾತು ಕೇಳು ನೀನು. ಅದು ಅಕ್ಕಯ್ಯ ಅದನ್ನು ಚೆನ್ನಾಗಿರೋಣ ಅಗ್ರಜ. ತಮ್ಮ ಅಗ್ರಜ ಹಣ ಬರಹಕ್ಕೆ ಹೊಣೆ ಯಾರು? ಅಕ್ಕಯ್ಯ ತಮ್ಮಯ್ಯ ಅಗ್ರಜ ಆ ಸ್ತ್ರೀಯಳೇ ಬೇಕೆಂದು ಆ ಸ್ತ್ರೀಯಳಿಗೋಸ್ಕರ ನೀನು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವುದು ಬೇಡ. ಅಕ್ಕಯ್ಯ ಅನುಜ ಮತ್ತೆ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವುದಿಲ್ಲ. ಆ ಸ್ತ್ರೀಗಳನ್ನು ಕಳಿಸಿಕೊಡುವೆ. ನಿನ್ನ ಹಣೆಯಲ್ಲಿ ಆ ಸ್ತ್ರೀಯಳೇ ಎಂದು ಆ ಬ್ರಹ್ಮನು ಬರೆದಿರುವಾಗ ಅದನ್ನು ತಪ್ಪಿಸಲು ಧಾರಿಂದಲೂ ಸಾಧ್ಯವಿಲ್ಲ. ಅನುಜ ಅದು ಅಕ್ಕಯ್ಯ ಆ ಸ್ತ್ರೀಯಳನ್ನು ವಶ ಮಾಡಿಕೊಡುವೆನು. ಇದೇ ಸಂತೋಷದಿಂದ ನೀನಿನ್ನು ಜಾಗ್ರತೆಯಿಂದ ಗರಡಿ ಗೃಹಕ್ಕೆ ತೆರಳುವಂತನಾಗುವ ಅನುಜಗಣಿ ನೀನೇ ಮಹಾಜೀವಣಿ. ಅಗ್ರಜ ಅನುಜನೇ ನನ್ನ ಮಾನ
ಅಭಿಮಾನವು ನಿನ್ನದ ಅನ್ನದೇ. ಈ ಪ್ರಾಣ ಬಂದ ಅಲಸಲಕ್ಕ ನೀನೇ ಕಾರಣಕರ್ತವ. ಹೌದು ಅಕ್ಕ ಅಮ್ಮಯ್ಯ, ನಾನು ಮೆಚ್ಚಿಗೆ ಬೇಡಲಾರನು. ಹೇಳಬೇಡ. ಸ್ತ್ರೀಲ ಇಂದ್ರಿಯನ್ನ ಸುಂದರಿಯನ್ನ ವಸಮಾಟದ ಬಂದು ಕೇಳದಾಕ್ಷಣವಿಗೆನ್ನ ಜನ್ಮವು ಸಫಲವಾಯಿತು. ಎನ್ನ ಮನಸ್ಸು ಸಫಲವಾಗಿತ್ತು, ಮರಳಿ ಧರಿಸಿದಂತಾಗಿತ್ತು, ಎನ್ನ ಆಸೆ ನೆರವೇರಿತು. ಹೌದೇ ಅನುಜ ಸಹೋದರ. ಇತರ ನಿನ್ನಂತ ಒಡ ಹುಟ್ಟಿದ ಸೋದರರ ಬೇಕಕ್ಕ. ಹೇಗನಾಗಿದ್ದಲ್ಲ ಈ ಕೀಚಗಳಿಗೆ ಒಂದು ರೀತಿ ಸುಖ. ಸಹೋದರ, ರಜ ಈಗಲಾದ್ರೂ ಸಂತೋಷವಾಯ್ತೆ? ಅಕ್ಕ, ತಾಯಿ ಹಾಲು 3 ತಿಂಗಳು ಬಿದ್ದಾಗ ಕುಡಿದಾಗ ಇಷ್ಟು ಸುಖ ಆಗಬಹುದಲ್ಲ ತಮ್ಮ. ಅದರಕ್ಕಿಂತ 2 ಪಟ್ಟಿನ ಸುಖ ನನಗೆ ಇಂದಿಗೆ ಕಂಡಿದ್ದಲ್ಲಕ್ಕ. ಅಕ್ಕ, ಹೌದೇ ಅನುಜ. ತಾಯಿ ಹಾಲಿನ ಕೀನ ಕಾಮ ಬಂದರೆ ಬಹಳ ಬೆಚ್ಚು. ಆ ಹೆಣ್ಣು ಬಂದ ತಕ್ಷಣವೇ ತಾಯಿಯೋ ಯಾರು ಅಕ್ಕ. ತಮ್ಮ, ಹೆಣ್ಣು ನನ್ನ ಹೊಸ ಮಾಡುವನಂತ ಕೇಳಿದಾಗ ಜನ್ಮವು ಸಂತೋಷವಿರಲಾರದ ಕಷ್ಟವನ್ನ ಪಡುವುದೇನಕ್ಕ. ತಮ್ಮ, ಪ್ರಜಾ ವಶ ಮಾಡಿ ಕೊಡದಿದ್ರೆ ನಾನು ನಿನ್ನಲ್ಲಿ ಉಳಿಯುವುದುಂಟೆ ಅನುಜ. ಅಕ್ಕ, ಮಾತಾಡಬಾರದು. ನನಗೆ ಸಿಟ್ಟಿಲ್ಲವನಾದರೆ ನಿನ್ನ ಕೊಲ್ಲಂತ ಸಿಟ್ಟಿಲ್ಲಕ್ಕ. ನೀನು ನಾನು ಈಗ ಮಾಡಿದರೆ ಸ್ತ್ರೀಗಳನ್ನು ಹೊಸ ಮಾಡಬಳೆಂದು ನನ್ನನ್ನು ಗೊಳ್ಳಾಟಗೊಳ್ಳಡಿಸಿದರು. ಅದು ಬಿಟ್ಟು ನೀನು ಸಿಟ್ಟಾಗಬೇಡ ಅಕ್ಕ. ಬೇಗನೆ ಎನ್ನಿಗೆ ಸುಖಾಗಲೆಂದು ಮಾಡಿ ನಿನ್ನ ಪಾದದಿಂದ ಎನ್ನ ಆಸರವಾದ ಲೆಕ್ಕ. ಸಹೋದರ, ಆ ಸ್ತ್ರೀಗಳನ್ನ ಎನ್ನ ಗರಡಿ ಮನೆಗೆ ಬೇಗ ಕಳಿಸುವೆ. ನನಗೆ ಆ ಸ್ತ್ರೀಗಳನ್ನ ಬೇಗ ಹೊಸ ಮಾಡುವೆ. ಬೇಗನ ಉತ್ತರ ಉತ್ತರ ಮಾತೆ ಮಾಡ ಆ ಸ್ತ್ರೀಗಳನ್ನು ಇಲ್ಲಿಗೆ ಒಂದು ರೀತಿ ಹೊಸ. ತಮ್ಮ, ಪ್ರಜಾ ಅದನ್ನು ಹೇಳಬೇಕೆ? ಪ್ರಜಾ ಹೇಗಾದ್ರೂ ಮಾಡಿ ಕಳಿಸಿಕೊಡುವೆನು. ಹೇಗೆ ಕಳಿಸಿಕೊಡುವೆ ನಿಮಗೆ ಮೊದಲು ತಿಳಿಸಕ್ಕ ಸ್ವಲ್ಪ ಜಾಗವನ್ನು. ಮಧು ತರುವ ನೆಪವನ್ನು ಮಾಡಿ ಕಳಿಸುವೆನು ನಿನ್ನ ಬಳಿ. ಬಣ್ಣವನ್ನೇ ಕೊಂಡರೆ ನಿನ್ನ ತಾರೆ ಸಾಗಲೇ. ಮಧು ತರುವ ನೆಪವನ್ನು ಮಾಡಿ ಅನುಜ ಸಹೋದರ, ನಾನು ಹೋದ ಮೇಲೆ ಹೇಗೆ ಕಳಿಸಿಕೊಡುವೆ ಅಕ್ಕ ಎಂದು ಕೇಳಿದೆಯಲ್ಲ. ಹೇಳಿದ್ರೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಮಧು ತರುವ ನೆಪವನ್ನು ಮಾಡಿಕೊಂಡು ನಿನ್ನ ಗಡಿ ಗೃಹಕ್ಕೆ ಕಳಿಸುವೆನು. ತಮ್ಮ, ಅಗ್ರಜ ಇದನ್ನು ನೀನು ತಿಳಿದುಕೊಂಡು ಆ ಸ್ತ್ರೀಯರು ಬಂದ ಮೇಲೆ ನೀನು ನ್ಯಾಯ ವಿನಯದಿಂದ ಆಕೆಯ ಮನಸ್ಸನ್ನು ನೋಯಿಸದಂತೆ ಒಳ್ಳೆ ಮರ್ಯಾದೆ ಕೊಟ್ಟು ಕಳಿಸಬೇಕು. ತಮ್ಮ, ಅಗ್ರಜ ತಿಳಿತೆ? ಅವನಿಗೆ ಮರ್ಯಾದ ಅಲ್ಲ, ನಿನ್ನ ಕಾರ್ಯವನ್ನು ಸಾಧಿಸ್ಕೋಬೇಕು. ಬಹಳ ಸುಖವನ್ನ ಕೊಟ್ಟು ಕಳಿಸುವ ಸಿದ್ಧ ಮಾಡಬೇಡ ಸಹೋದರ, ಅಗ್ರಜ. ಇದೇ ಸಂತೋಷದಿಂದ ನೀನಿನ್ನು ಗಾಡಿ ಗೃಹಕ್ಕೆ ತೆರಳುವಂತನಾಗುವ ಅನುಜಗಣಿ. ನೀನೇ ನನ್ನ ತಮ್ಮನಾದ ಅಗ್ನಿಗಣಿ. ಆಹೋ ಅಕ್ಕ, ನಿನ್ನ ಹಗ್ಗನಿಗೆ ಪ್ರತಿ ಉತ್ತರ ಉಂಟೆ. ತಮ್ಮ, ಅಪ್ಪನೆಯ ಪ್ರಿಯ ಪಾಲಿಸೋ. ಪಾಲಿಸಿರುವೆನಲ್ಲ. ನಾನು ಹೋಗಿ ಬರುತ್ತೇನೆ. ಹೋಗಿ ಬಾ. ನನಗೆ ಅಪ್ಪಣೆಯ ಪಾಲಿಸುವ ಸೋದರಿ ಬೇಗನೆ ಹಿಡಿದನ ಸ್ತ್ರೀಯಳ ಕಾಮಕ್ಕೆ ಬಂದದಾಗ ಮರೆಯುವುದಿಲ್ಲ. ಜಾಗ್ರತೆಯಿಂದ ಗಾಡಿ ಗೃಹಕ್ಕೆ ಹೋಗುವಂತನಾಗುವ ಅನುಜ. ನಾನು ಕೊಟ್ಟಿದ್ದ ಮಾತೇ ಸಹಜ.
ಎಲ್ಲಿ ನೋಡಪ್ಪ ಫಸ್ಟ್ ನಮ್ಮ ಅಕ್ಕಯ್ಯನಾದ ಸುದಿಷ್ಠಾ ದೇವಿ ತೆರೆಯಲ್ಲಿ ಎಂಬ ಸುಂದರಾಂಗಿಯನ್ನ ಬೆಂದಲ ರಾತ್ರಿಯನ್ನ ಗರಡಿ ನನಗೆ ಹಂಗಿಲ್ಲ ಆ ಪುಷ್ಪಗಂಧಿ ಬರವಾದಿಗೆ ಕಸವಂ ಗೂಟ ಸೋರಂಗೋಲವಂ ನಾಕಸೋ ಚಿತ್ರ ವಿಚಿತ್ರವಾದ ಕಳಸ ಕನ್ಯೆಗಳಂ ಆ ಸಸಿಮುಖಿ ಬರುವ ಆದಿಗೆ ಬಿಸಿಲು ತಾಕದಂತೆ ಅಂದರನ್ನು ಚಂದದಿಂದ ಕಟ್ಟಿಸ ಅತಿ ಜಾಗೃತಿಯಿಂದ ಕಾರ್ಯವನ್ನು ನೆರವೇರಿಸು ಸಾರಥಿ ಗರುಡಿ ಮನೆಯೊಳಗೆ ನಾನು ಹೋಗುವುದು ಜಾಗೃತ ನನ್ನ ತಮ್ಮನಾದ ಗರಡಿಗೆ ಹೋಗಿ ಸ್ವಲ್ಪ ಸುವರ್ಣದ ಪಾತ್ರೆಯಲ್ಲಿ ಚೆಲುವನ್ನು ತೆಗೆದುಕೊಂಡು ಮಧುವನ್ನು ತೆಗೆದುಕೊಂಡು ಬಾರೆ ಅಮ್ಮಯ್ಯ. ಮಾತೆ ಶೈಲೇಂದ್ರಿ, ನಾನು ಮೊದಲೇ ಹೇಳಲಿಲ್ಲವೇ? ಏನೆಂದು ಹೇಳಿದೆ? ನಾನು ಪರಪುರುಷರ ಮನೆಗೆ ಹೋಗುವುದಿಲ್ಲ, ಪರಪುರುಷರ ಮುಖವನ್ನು ನೋಡುವುದಿಲ್ಲವೆಂದು. ನಿಮ್ಮ ತಮ್ಮನು ಬಲು ನೀಚನು, ಅದಕ್ಕಾಗಿ ನಾನು ಹೋಗಲಾರೆನು. ಕಂಡೆಯ ಅಮ್ಮಯ್ಯ. ಅಮ್ಮ ಶೈಲೇಂದ್ರಿ, ಎನ್ನಯ ತಮ್ಮನು ಅಮ್ಮ ಪುಲ್ಲಲೋಚನೆ ಜನನಿ, ಉಲ್ಲಾಸದಿಂದ ಗರಡಿ ಗೃಹಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬರುವೆಯೋ ಅಥವಾ ನನ್ನ ಮಂದಿರ ಬಿಟ್ಟು ಈಗಲೇ ಹೋಗುವ? ಮಾತೆ, ಇದುವರೆಗೂ ನೀ ಅನ್ನವನ್ನು ಉಂಡಿರುವೆನು, ನೀ ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡೆನು. ಮಾತೆ, ಅಮ್ಮ ಶೈಲೇಂದ್ರಿ, ನಿಮ್ಮ ಇಷ್ಟದಂತೆ ಆಗಲಿ, ಸುವರ್ಣ ಪಾತ್ರೆಯನ್ನು ಕೊಡು ಅಮ್ಮಯ್ಯ. ಜನನಿ, ಅಯ್ಯೋ ಶಿವ ಶಿವ, ಎಂಥ ಆಘಾತವಾಯಿತು. ಈ ಸುದೀಷ್ಣ ದೇವಿಯ ಮಾತನ್ನು ಮೀರುವಂತಿಲ್ಲ. ಮುಂದೇನು ಅಪಾಯವಾಗುವುದೋ ಏನೋ. ಕೃಷ್ಣ
ಮತ್ತು ನಾಲ್ಕೇಳು ಸ್ತ್ರೀಯೇ. ಅಣ್ಣಯ್ಯ ಅಹೇ ಸುಂದರೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳ ಸ್ತ್ರೀಗಳೇ. ಕೊಡು ಕೊಡು ಮಾಧವರೋ, ಅಣ್ಣ ಕೊಡು ಮಾಧವರೋ, ಕೊಡವಿ ಪಾಸದೆಯಳೋ, ಕೊಡವಿ ಪಾಸದೆಯಳೋ, ಆಳೋಲಿದಾಳನ್ನಾರೋ ಮಾಡುವ. ಅಣ್ಣಯ್ಯ ಅಹೇ ಸ್ತ್ರೀಗಳೇ, ಅದೇನು ಚೆನ್ನಾಗಿ ಹೇಳ ಸ್ತ್ರೀಗಳೇ. ಬಲ್ಲಿದಾರೆನ್ನಯ ಸೊಲ್ಲಿಗೆ ನಾಡಾಡುವೆ ಅಣ್ಣ. ಅಣ್ಣಯ್ಯ ಅಹೇ ಸುಂದರೇ, ಕೇಳೋ. ಅದೇನು ಚೆನ್ನಾಗಿ ಹೇಳ ಸ್ತ್ರೀಗಳೇ. ಲಿದಾನಿನ್ನಯ ಸೊಲ್ಲಿಗೆ ನಾಡಾಡುವೆ ಅಣ್ಣ. ಗೆಳೆಯ ಬಾಟಲೊಳೊ, ಗೆಳೆಯ ಬಾಟಲೊಳೊ, ಗೆಳೆಯ ಬಾಟಲೊಳೊ, ಮೆಲ್ಲನೆ ಬಾಗಿಸೋ ಮಾಧವ ಮಾಧವ. ಅಣ್ಣಯ್ಯ ಅಹೇ ಸ್ತ್ರೀಗಳೇ, ನಿಮ್ಮಕ್ಕಯ್ಯಳಾದ ಸುಧೀಷ್ಣ ದೇವಿಗೆ ಮಧು ಬೇಕಾಗಿರುವುದು, ಬೇಗನೆ ಕೊಟ್ಟು ಕಳಿಸೋ ಅಣ್ಣ ರಾಜಾಗ್ರಗಣ್ಯ. ಈಗಲೇ ಹೆಣ್ಣೆ ಅಣ್ಣಯ್ಯ ನೊಂದಿಗೆ ಮಧುವನ್ನ ಕೊಟ್ಟು ಕಳಿಸಿದೆ, ಕೊಟ್ಟು ಕಳಿಸಲಾರದೆ ನಿನ್ನನ್ನ ಬಿಲ್ಲು ಬಿತ್ತಕೊಳ್ಳುವುದಲ್ಲ. ಆದರೆ ನೀನು ಬಂದ ಕಾರ್ಯವು ಎನ್ನಿಗೆ ತೀರಿಸಿದರೆ ಮಾತ್ರ ನಿನ್ನಿಗೆ ಬೇಗನೆ ಮಧುವನ್ನ ಕೊಟ್ಟು ಕಳಿಸಲೇ ಸುಂದರ. ಅಣ್ಣಯ್ಯ ಅಹೇ ಸ್ತ್ರೀಗಳೇ, ನಾನು ಕೇಳುವುದೇನೋ ನೀನು ಮಾತನಾಡುವುದೇನು? ನಾನು ಕೇಳುವಿರುವುದು ನಿನ್ನನ್ನ ಕೂಡುವುದಕ್ಕೆ ನಮ್ಮ ಅಕ್ಕಯ್ಯಳ ಜೊತೆ ಕೀಚಕನ ಕರಣದಲ್ಲಿ ಹೋಗಿ ಅವಳಲ್ಲಿರುವ ಮದವನ್ನು ತೆಗೆದುಕೊಂಡು ಬಂದು ನಮ್ಮ ಅಕ್ಕಯ್ಯಳ ಹೇಳಿರುವಳು. ಅವಳನ್ನು ನಿನ್ನ ಗರಡಿ ಮನೆಗೆ ಕಳಿಸಿಕೊಡುವನು. ಸಂತೋಷದಿಂದ ಸುಖವನ್ನ ಪಟ್ಟು ಕಳಿಸಲು ನನ್ನ ಅಗ್ರಜ ಹೇಳಿರುವಳು. ಅದಕ್ಕೆ ನಿನ್ನನ್ನ ಕೇಳುವನ ಸುಂದರ. ಅಣ್ಣಯ್ಯ ಅಹೇ ಸ್ತ್ರೀಗಳೇ, ಅಣ್ಣಯ್ಯ ಅಹೇ ಸ್ತ್ರೀಗಳೇ, ಮಂದ ಮಾದೇನೆನ್ನ ಮಂದ ಮಾದೇನೆನ್ನ ಮಂದ ಬೇಡವರ ಮಾಧವ ಮಾಧವ. ಹಾಗೆ ಅಣ್ಣಯ್ಯ ಅಹೇ ಸ್ತ್ರೀಗಳೇ, ಬೇಗನೆ ಮಧುವನ್ನು ಕೊಟ್ಟು ಕಳಿಸು, ಇಲ್ಲವಾದರೆ ನಿಮ್ಮ ಅಕ್ಕಯ್ಯಳಾದ ಸುಧೀಷ್ಣ ದೇವಿಯು ಸಿಟ್ಟಾಗುವಳು. ಅಣ್ಣಯ್ಯ ಅಹೇ ಸುಂದರೇ, ಪರನಾರಿ
ನಾರಿಯ ಮುಂದೆ ನಿಂತು ಈ ರೀತಿ ಮಾತನಾಡುವುದು ನಿನಗೆ ತಕ್ಕ ನಡತೆಯಲ್ಲ ಅಣ್ಣ ರಾಜಾಗರಗಣ್ಯ. ಎಣ್ಣೆ ಗಜನೆಂಬದ ಹಣ್ಣೆ ತಾವರ ಕಂಡೆ ಪಾಪ ಎನ್ನಲ್ಲಿಗೆ ಅಣ್ಣಯ್ಯ ಲೇ ಸುಂದರ, ನನ್ನ ಸಲವಾಗಿ ಅಚ್ಚ ಮೆಚ್ಚಿದ ಈ ಪ್ರಿಯ ಸುಂದರನ ಬಂದಿರವನ ಎನ್ನೋಳ ನನ್ನ ಮಾನವೊಂಬಿಟ್ಟು ಕಣ್ಣ ತರದ ನೋಡು. ನಿನ್ನೆಗೆ ನಾನೇ ಗತಿ, ನನ್ನೆಗೆ ನೀನೇ ಗತಿ. ನಿನ್ನ ಮನದ ಕಾಂತಿ ಎಂಬಿಡು ಕಾಂತಿ, ಅದು ಯಾತಕ್ಕಂದರೆ ಏತಕ್ಕೆ ಅಣ್ಣಯ್ಯ? ಹೇ ಸುಂದರೇ, ಅಣ್ಣಯ್ಯ ಒಂಟಿಯಾಗಿ ಕೈಗೆ ಸಿಕ್ಕ ಎಣ್ಣೆನ ನಂಟಸ್ತನವು ಮಾಡದು ಎಂದಿಗೆ ಬಿಡಲಾರನು ಈ ಕೀಚಕ ನಮ್ಮ ಜೀವತೆ. ಎನ್ನನ್ನು ಕೂಡಬಾರದು ಜಾಗ್ರತೆ, ನನ್ನ ಮಾತ್ರ ಬಿಡುವುದಲ್ಲ ಈ ಸಪ್ತ ಸಿಂಹಗಳ ಚಕ್ರವರ್ತಿ. ಅಣ್ಣಯ್ಯ, ಅಹೇ ಶ್ರೀಗಳೇ, ನೀನು ಇಂಥ ಬಿಡಿ ನುಡಿಗಳನ್ನು ನುಡಿದರೆ ಈಶ ಕೇಶವನಾದ ಭೀಮೇಶನು ನಿನ್ನ ನಡತೆಯನ್ನು ನೋಡಿ ಮೆಚ್ಚಲಾರನು. ಬೆಷ್ಟ ಬರುವುದು ನಿನಗೆ ಕಷ್ಟ. ಏತಕ್ಕೆ ಮೆಚ್ಚಲಾರನೇ ಎಂಬ ಅಹೇ ಸುಂದರ, ಸುಂದರಿಯನ್ನ ಬೇಡ. ಭೀಮೇಶನ ನನ್ನನ್ನ ನೋಡಿದರೆ ಏತಕ್ಕೆ ಮೆಚ್ಚಲಾರನು ಎನ್ನಿಗೆ ಮೊದಲ ಹೇಳು. ನಿನ್ನ ದೃಷ್ಟತನವನ್ನು ನೋಡಿ ಮೆಚ್ಚಲಾರನು. ನನ್ನ ದುಷ್ಟತನವಿರುವುದು ಸುಂದರ. ಒಬ್ಬ ಹೆಣ್ಣನ್ನು ಕಂಡಂತೆ ಮಾತನಾಡುತ್ತಿರುವಿ, ಮೋಹವನ್ನು ಬಯಸುತ್ತಿರುವಿಯಲ್ಲ ಸುಂದರ. ನಿಮ್ಮಂಥ ಸ್ತ್ರೀಯರು ನನ್ನ ಬಯಸಲಾರದವೇನು? 60-70 ವರ್ಷ ಬರುವ ಎಲ್ಲ ನನ್ನ ಬಯಸಿದರೆ ಈ ಪ್ರಪಂಚವೂ ಇಲ್ಲ ನಿಂತುಕೊಂಡಿರುವುದಲ್ಲ ಮಕ್ಕಳು. ಅಣ್ಣಯ್ಯ, ಏ ಗೊತ್ತ, ನಾನು ಪರನಾರಿ. ಇಂಥ ಪರ ಸ್ತ್ರೀಗಳೆಂದು ಹೇಳಿದಿ ನನಗೆ ಎಂಥ ಕೋಪವನ್ನು ತರಿಸಿದಳು, ಎನ್ನ ಕಾಮಕ್ಕೆ ಎಂಥ ಬೇಗನೆ ಸುಖವನ್ನು ತರಿಸಿದಳು. ಏ ಸುಂದರ, ಸುಂದರಿಯನ್ನ ಬೇಡ, ತಂಗಿಯನ್ನು. ಪರ ಸ್ತ್ರೀಗಳೆಂದು ಹೇಳಿದೆಯಲ್ಲ, ನಮ್ಮಂಥ ಪರಸರ ಪರ ಸ್ತ್ರೀಯರನ್ನ ಕೂಡಿದವರು ಹೇಗೆ ಪ್ರಪಂಚದ ಮೇಲೆ ಸುಖವೆಂದರೆ. ಏ ಸುಂದರ, ಅಣ್ಣಯ್ಯ, 18 ವರ್ಷದ ಇರುವಾಗ ವೈಯಾಸದಲ್ಲಿ ಹೆಣ್ಣನನ್ನ ಕೂಡಿದಾಗ ಅಲ್ಲಿ ಎಂದು ಸುಖವಲ್ಲ, ಅದರಂತೆ ನಿಮ್ಮನ್ನ ಕೂಡಿದರೆ ಎಲ್ಲ ಸುಖ ಅಂತೆ ಕಾಣಬದಲ್ಲ. ಏ ನಾರ್ಯ, ಅಣ್ಣಯ್ಯ, ಸುಂದರ, ಅಣ್ಣಯ್ಯ, ಮಕ್ಕಳ ಅಣ್ಣಯ್ಯ ಅಂದ ಬಿಟ್ಟು ಪ್ರಿಯ ಸುಖನೆಂದು ಕರಿ ನನ್ನ ಅರಮಂದರದಲ್ಲಿ ನಿನ್ನನ್ನ ಭಕ್ತಾಸವದಿಂದ ತಾವರ ಕಣ್ಣಿನಿಂದ ಸಾಕುವನು. ಅಣ್ಣಯ್ಯ, ಸುಂದರ, ಸುಂದರಿಯನ್ನ ಬೇಡ, ತಂಗಿ ಎಂಬ ಅಕ್ಷರವನ್ನು ನುಡಿ. ಮಕ್ಕಳ, ಏ ಅಣ್ಣಯ್ಯ, ನೀನೇನು ನನಗೆ ಹೊಟ್ಟದ ಅಕ್ಕನೋ ಇಲ್ಲ ತಂಗಿಯೋ, ಇಲ್ಲ ನನ್ನ ದತ್ತಪ್ಪನ ಮಗಳೋ, ಇಲ್ಲ ನನ್ನ ಚಿಕ್ಕಪ್ಪನ ಮಗಳೋ, ಇಲ್ಲ ನನ್ನ ಬಾಬಾಯಿದನ ಬಂಧಿತು. ನಿಮ್ಮ ಅಕ್ಕಯ್ಯಳಾದ ಅಕ್ಕನಿಂದ ಬಯಸುವುದಕ್ಕೆ ನಾನೇನು ತಪ್ಪನು? ನಿಮ್ಮ ಅಕ್ಕಯ್ಯಳಾದ ಸುಧಿಷ್ಠಿ ದೇವಿ ಇಂಥ ನೀತಿಯನ್ನು ಕಳಿಸಿಲ್ವರೇ? ಸುಂದರ, ನಮ್ಮ ಅಕ್ಕಯ್ಯ ನೀತಿಯನ್ನು ಕಲಿಸಿಲ್ಲ. ಇಂಥ ರೂಪವನ್ನು ನಿನ್ನ ಅರಬಂದರದಲ್ಲಿರುವುದಕ್ಕ ಎಂದಿಗೆ ಆಸೆ ಆಗಿತ್ತು. ಎಲ್ಲ ಕರೆದು ನನಗೆ ಕಲಿಸಿದರೆ ಒಪ್ಪಿದರೆ ಲಕ್ಕಣವನ್ನು ಮಾಡಿಕೊಳ್ಳುವುದು, ಇಲ್ಲಂದರೆ ಹೊತ್ತು ಸಾರಿಕೊಂಡು ನಿನ್ನ ಕರಿಮನೆಗೆ ಮತ್ತೆ ಕಲಿಸಿಕೊಡಬೇಕೆಂದು ನನ್ನ ಅಕ್ಕಯ್ಯರಿಗೆ ಹೇಳಿರುವುದು. ನಿಮ್ಮ ಅಕ್ಕಯ್ಯ ನೀತಿ ನನ್ನ ಕರಿಮನೆಗೆ ಕಲಿಸಿದವಳ ಸುಂದರಿ. ನಿಮ್ಮ ಅಕ್ಕಯ್ಯ ನೀತಿ ಕಲಿಸಿಲ್ಲ. ಸುಂದರಿ,
ನಿಮ್ಮ ಅಕ್ಕಯ್ಯ ನೀತಿ ಕಲಿಸಿಲ್ಲ. ಏನ್ ಕಲಿಸಿರುವಳ? ನಾನು ಕಲಿಸಿರುವಳಕ್ಕೆ ಏನು ಕಲಿಸಿರುವಳ? ಏ ಸುಂದರಿ, ಕಂಡ ಕಂಡ ಹೆಣ್ಣನ್ನು ನೋಡೆಂದು ಕಲಿಸಿರುವಳೇನು? ನಾನು ಕಂಡ ಹೆಣ್ಣನ್ನು ಬಯಸಿಲ್ಲ. ನಮ್ಮ ಅಕ್ಕಯ್ಯನ ಅವಲಂಬನದಲ್ಲಿ ನೀನು ಇರುವುದಿಲ್ಲ. ಇಂಥ ರೂಪವನ್ನು ಎಂದಿರುವುದಲ್ಲ, ಅದಕ್ಕಾಗಿ ಬಯಸಿರುವುದಲ್ಲ. ಇಲ್ಲ ಮಾತಾಡ್ತಪ್ಪ ಏನೇ ಸುಂದರ, ಅಣ್ಣಯ್ಯ ಈ ಲೋಕವನ್ನು ತಳಕಳಗ ಮಾಡಿ ವೈದಾಟಿಸುವ ದಿಟ್ಟಾದಿ ದಿಟ್ಟ ಕೀಚಕಾಗ್ರವಿದೆ. ಗಂಡರಾದ ಅದಮ ಗಂಧರ್ವರಂಬ ನಿನ್ನ ಗಂಡರ ನನಗೆ ದಾವಲಕ್ಕ ಬೆಳಗದು. ಏ ಸುಂದರ, ಅಣ್ಣಯ್ಯ ಇಂದಿನ ದಿನ ಕಥನ ಮಂಡಲದಲ್ಲಿ ಒಲಿಕೆ ಎನ್ನಡನ ಸಂಗ್ರಾಮಕ್ಕೆ ಬಂದರೆ ಮುಂಗಾರು ಮಿಂಚಿನಂತೆ ತಳತ್ತಳನೆ ಬಳಿಯುವ ಇದೇ ಪುಡತರ ಕಟ್ಟಡದಿಂದ ತಡೆದ ಬಿಡುವೆ ನನ್ನ ಪಟ್ಟದ ಗಂಡನಾಗುವೆ. ಏ ಸುಂದರ, ನನ್ನ ಬಳಲಿಕೆ ಎಂಬತ್ತು ಸೌಖ್ಯವಂತಾಳ ಬಿಂಬಾದರೆ ಎಂದಿಗಾದರೆ ಈ ಅಂಧಲೂರ ಗಂಡು ನಿನ್ನಗೆ ಸರಿ. ಎಲ್ಲೋ ಮೂಢಮತಿ, ಎಲ್ಲೋ ಪಾಪಿಷ್ಟನೇ, ಸುಂದರ, ಹೇಳಿದನೆ ಕೇಳ. ಆನಂದ್ ಮಗಯ್ಯವರು ಕೀಚಕನ ಪಾತ್ರ ಮಾಡಿದವರಿಗೆ 11,000 ರೂಪಾಯಿ ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ದಯವಿಟ್ಟು ಎಲ್ಲರೂ ಲಿಸ್ಟ್ ಬರ್ತಾರೆ. ನನ್ನ ಕಾಯಿ ದುಡ್ಡು ಕೊಡ್ಬೇಡ್ರಿ. ಎಲ್ಲೋ ಪಾಪಿಷ್ಟನೇ, ಎಲ್ಲೋ ದುರ್ಮಾರ್ಗನೇ, ಪರನಾರಿಯರನ್ನು ಕಂಡು ಹೊಗಳಿ ವರ್ಣನೆ ಮಾಡುವುದು ನಿನಗೆ ತಕ್ಕ ನೆನತೆಯಲ್ಲ. ಸುಂದರ, ನಾನು ಪರನಾರಿ, ನೀನು ಪರಪುರುಷ. ನೀನು ಪರನಾರಿ ಎಂದು ಎಲ್ಲ ನಿನ್ನ ಪುರುಷನ ಎಲ್ಲಿಗೆ ಜನ ಎಲ್ಲಿಗೆ ತೋರು. ನಿನಗೇತಕ್ಕೆ ಬೇಕು? ಮತ್ತೆ ಪರನಾರಿ ಎಂದು ಹೇಳಿಲ್ಲ. ನೀನು ಬಂದಿರುವ ಕೆಲಸವನ್ನು ನೋಡಿಕೋ. ನನ್ನ ಕೆಲಸ ನಿನಗೇನು ಬೇಕು? ನಾನು ಬಂದಿರಬಹುದು ನನ್ನ ಅಕ್ಕಯ್ಯನ ದರ್ಶನಕ್ಕೆ. ನಿಮ್ಮ ಕಣ್ಣಗೆ ತಕ್ಷಣ ಬೆಲ್ಲಕ್ಕಿಯ ಸರಹನ್ನು ಹೇಗೆ ಖಂಡಿತ ಹಾಗೆ ಖಂಡಿವೆ. ನಿಮ್ಮ ಅಕ್ಕಯ್ಯನ ದರ್ಶನಕ್ಕೆ ಬಂದು ಕಂಡವರನ್ನು ನೋಡುವೇನು? ಕೆಲವರು